ಸಿಲಿಕಾನ್ ಸಿಟಿಯ ಕಾಟನ್ ಪೇಟೆಯ ನತೇಶ್ ಕ್ಲಿನಿಕ್ ರಸ್ತೆಯಲ್ಲಿ 2 ಅಂತಸ್ತಿನ ಹಳೆಯ ಕಟ್ಟಡವೊಂದು ದಿಢೀರನೆ ವಾಲಿದ್ದು ಆತಂಕ ಸೃಷ್ಟಿಯಾಗಿತ್ತು. ನಸೀರ್ ಪಾಷಾ ಅನ್ನೋರಿಗೆ ಸೇರಿದ 50 ವರ್ಷಗಳ ಹಳೆಯ ಕಟ್ಟಡ ಇದ್ದಕ್ಕಿದ್ದಂತೆ ವಾಲ್ತಿದ್ದ ಹಾಗೆ ಹಲವರು ತಕ್ಷಣವೇ ಹೊರಗೆ ಓಡಿ ಬಂದಿದ್ದಾರೆ. ಆದ್ರೆ ಇಬ್ಬರು ಸಿಕ್ಕಾಕೊಂಡಿದ್ರು. ಕಾಟನ್ ಪೇಟೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ಮೂಲಕ ಒಳಗೆ ನುಗ್ಗಿ ಸಿಲುಕಿದ್ದ ಇಬ್ಬರನ್ನು ಸುರಕ್ಷಿತವಾಗಿ ಹೊರಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಟ್ಟಡ ವಾಲಿದ ರಭಸಕ್ಕೆ ಅದರ ಕೆಳಗೆ ನಿಲ್ಲಿಸಲಾಗಿದ್ದ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಜೆಸಿಬಿ ಚಾಲಕ ಜಾಣ್ಮೆಯಿಂದ ಕಾರ್ಯಾಚರಣೆ ನಡೆಸಿ ವಾಲಿದ್ದ ಭಾಗವನ್ನ ಮಾತ್ರ ಸುರಕ್ಷಿತವಾಗಿ ನೆಲಸಮ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಹಾಕಿದ ನಟ ದರ್ಶನ್ರ 3 ಅಭಿಮಾನಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿ ತುಮಕೂರಿನ ದುರ್ಗಾ ಬಾರ್ ಕ್ಯಾಶಿಯರ್ ಸಂದೀಪ್ಗೆ ಸಾಕ್ಷಿ ನುಡಿಯದಂತೆ ದರ್ಶನ್ ಫ್ಯಾನ್ಸ್ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ. ಸದ್ಯ ಕೋರ್ಟ್ ಸೂಚನೆ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಈ 3 ಪೈಕಿ ಪುನೀತ್ ಡಿ ಕಂಪನಿ ಫ್ಯಾನ್ ಪೇಜ್ ನಿರ್ವಹಿಸ್ತಾ ಇದ್ದ ಸುಹಾಸ್ ಮತ್ತು ವೇಣು ತುಮಕೂರಿನ ದರ್ಶನ್ ಅಭಿಮಾನಿಗಳ ಸಂಘದ ಸಕ್ರಿಯ ಸದಸ್ಯರು ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪಟ್ಟಣದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ತಂಗಿಯನ್ನ ಸ್ಕೂಲಿಂದ ಕರೆತರ್ತಾ ಇದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಇಬ್ಬರು ಯುವಕರು ರೇಗಿಸಿದ್ದಾರೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಮೈ ಮುಟ್ಟಿದ್ದಾರೆ. ರೊಚ್ಚಿಗೆದ್ದ ವಿದ್ಯಾರ್ಥಿನಿ ಯುವಕರನ್ನ ತಳ್ಳಿದಾಳೆ. ಇದರಿಂದ ರೊಚ್ಚಿಗೆದ್ದ ಪುಂಡರ ಕಡೆಯ 20ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿನಿ ಮನೆಗೆ ನುಗ್ಗಿ ಕತ್ತು ಕೊಯ್ಯಲು ಯತ್ನಿಸಿ ಪರಾರಿಯಾಗಿದ್ದಾರೆ. ನನ್ನ ಮನೆಯಿಂದ ನನ್ನ ತಂಗಿನ ಕರ್ಕೊಂಬರೋಣ ಅಂತ ನೂತನ್ ಸ್ಕೂಲ್ ಹತ್ರ ಹೋಗಿದ್ದೆ. ಅಲ್ಲಿ ನನ್ನ ತಂಗಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಇಬ್ಬರು ಬಂದರು. ಕುಡಿದ್ಬಿಟ್ಟಿದ್ದಾರೆ ಸರ್ ಫುಲ್ಲು. ಬಂದು ಕೂಗಿದ್ರು. ಕೂಗ್ದಾಗ ನಾನು ಅಲ್ಲಿಗೆ ಹೋದೆ. ಏನು ಸರ್ ಏನು ಮಾತಾಡಬೇಕು ಅಂತೇಳಿ ಕೇಳಿದಾಗ 2 ನಿಮಿಷ ಇರಮ್ಮ 2 ನಿಮಿಷ ಇರು ಏನೋ ಹೇಳಿ ಅಂದರೆ ಮೇಲೇ ಮುಟ್ಕೊಂಡ್ಬಂದರು. ನನಗೂ ತಳ್ಳಿಬಿಟ್ಟೆ. ರಾತ್ರಿ 7:45 ನೆಕ್ಸ್ಟ್ ಹೊತ್ತಿಗೆ ಮನೆ ಹತ್ರ ಒಂದು 20 ಜನ ಎಲ್ಲ ಆಲ್ರೆಡಿ ನುಗ್ಗಿಬಿಟ್ಟಿದೆ. ಕೂದಲೆಲ್ಲ ಹಿಂದೆ ಎಳೆದು ಚಾಕು ಅಲ್ಲಿ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಕಾಲಲ್ಲೇ ಉದ್ದಿ ಆಚೆಗೆಲ್ಲ ಎಳ್ದಾಡಿ ಎಲ್ಲ ಮಾಡಿದ್ರು ಸರ್. ಇನ್ನು ದೂರು ನೀಡಿದ ಬಳಿಕವೂ ಆರೋಪಿಗಳು ಬೆದರಿಕೆ ಹಾಕ್ತಿದ್ದಾರೆ ಅಂತ ವಿದ್ಯಾರ್ಥಿನಿ ತಾಯಿ ಆರೋಪಿಸಿದ್ದಾರೆ. ತಿರುವನ್ನ ಪಡ್ಕೊಂಡಿದೆ. ತನಿಖೆಯ ವ್ಯಾಪ್ತಿ ವಿಸ್ತರಿಸಿರುವ ಎಸ್ಐಟಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಲೆಕ್ಕ ಪರಿಶೋಧನೆಯ ದಾಖಲೆಗಳ ಪರಿಶೀಲನೆಯನ್ನ ಆರಂಭಿಸಿದೆ. ಎಸ್ಐಟಿ ಟ್ರಸ್ಟ್ನ 5 ವರ್ಷಗಳ ಲೆಕ್ಕ ಪರಿಶೋಧನೆ ದಾಖಲೆಗಳನ್ನ ಪರಿಶೀಲಿಸುತ್ತಿದೆ. ಪ್ರತಿಯೊಂದು ಹಣಕಾಸು ವಹಿವಾಟಿನ ಬಗ್ಗೆ ಕೂಲಂಕಷ ತನಿಖೆಯನ್ನ ಮಾಡ್ತಿದೆ. ಪರಿಶೀಲನೆ ವೇಳೆ ಟ್ರಸ್ಟ್ ಅಧಿಕಾರಿಗಳು ಕಳ್ಳತನದಲ್ಲಿ ಭಾಗಿ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎನ್ನಲಾಗ್ತಿದೆ. ಅಧಿಕಾರಿಗಳು ಆಡಿಟ್ನ ನ್ಯೂನತೆಗಳನ್ನ ಪರಿಶೀಲಿಸುತ್ತಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಜೂನ್ 15ರಂದು ಎಸ್ಐಟಿ ಯೋಗಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ಆರೋಪಿ ಅನುಕಲ್ಪ ಮಿಶ್ರಾ ಮನೆಯಲ್ಲಿ ಪೊಲೀಸರು ಶೋಧ ನಡೆಸಿದ್ದಾರೆ. ಇನಾಯತ್ ನಗರದ ಬಸವ ಗ್ರಾಮದಲ್ಲಿ ಅನುಕಲ್ಪ್ ಇತ್ತೀಚೆಗೆ ಹೊಸ ಮನೆ ನಿರ್ಮಿಸಿದ್ದಾನೆ. ಹುಂಡಿಯಿಂದ ಕದ್ದ ಹಣದಿಂದಲೇ ಮನೆ ಕಟ್ಟಿಸಿದ್ದಾನೆ ಎನ್ನಲಾಗಿದೆ. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ಲವಕುಶ್ ತಂದೆ ಬಚ್ಚುಲಾಲ್ ಮಿಶ್ರನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದೇ ವೇಳೆ ಎಸ್ಐಟಿ ಹುಂಡಿ ಕಳವು ಪ್ರಕರಣದಲ್ಲಿ ದೇವಾಲಯದ ಆಡಳಿತಾಧಿಕಾರಿ ಗೋಪಾಲ್ ರಾವ್ ವಿಚಾರಣೆಯನ್ನ ನಡೆಸಿದೆ. ಹುಂಡಿ ಹಗರಣ ಸಂಬಂಧ ಅಯೋಧ್ಯೆ ವಕೀಲರ ಸಂಘ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ವಿರುದ್ಧ ದೂರನ್ನ ದಾಖಲಿಸಿದೆ. ಈ 3 ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ಇಲ್ಲದೆ ಹೋದ್ರೆ ಕೋರ್ಟ್ಗೆ ಹೋಗುವುದಾಗಿ ವಕೀಲರು ಎಚ್ಚರಿಸಿದ್ದಾರೆ. ಆದರೆ ಪೊಲೀಸರು ಚಂಪತ್ ರಾಯ್ನನ್ನ ಸದ್ಯ ಮುಖ್ಯ ಸಾಕ್ಷಿಯನ್ನಾಗಿ ಮಾತ್ರ ಪರಿಗಣಿಸಲಾಗಿದೆ ಎಂದಿದ್ದಾರೆ. ಈ ಮಧ್ಯೆ ಚಂಪತ್ ರಾಯ್ ಹುಂಡಿ ಕಳ್ಳತನಕ್ಕೆ ಆಪ್ತ ಟಿನ್ನು ಯಾದವ್ ಕಾರಣ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಟಿನ್ನು ಯಾದವ್ ನನ್ನ ನಂಬಿಕೆಯ ದುರುಪಯೋಗ ಮಾಡಿಕೊಂಡು ಅಕ್ರಮ ಎಸಗಿದ್ದಾನೆ. ತಾನು ಸಿಕ್ಕಿ ಬೀಳೋದು ಖಚಿತವಾಗ್ತಾ ಇದ್ದಂತೆ ಸಮಾಜವಾದಿ ಪಕ್ಷದ ನಾಯಕರಿಗೆ ಮಾಹಿತಿ ಸೋರಿಕೆ ಮಾಡಿದ್ದಾನೆ ಅಂತ ಚಂಪತ್ ರಾಯ್ ಟಿನ್ನು ವಿರುದ್ಧ ಹರಿಹಾಯ್ದಿದ್ದಾರೆ ಎನ್ನಲಾಗಿದೆ. ಬುಡ ಸಮೇತ ಉರುಳಿ ಬಿದ್ದಿರುವ ಮರಗಳು, ಜಲಾವೃತಗೊಂಡಿರುವ ರಸ್ತೆಗಳು, ಟ್ರಾಫಿಕ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ವಾಹನಗಳ ಸಾಲು, ಭಾರಿ ಮಳೆಯ ಆರ್ಭಟಕ್ಕೆ ವಾಣಿಜ್ಯ ನಗರಿ ಮುಂಬೈ ಸಂಪೂರ್ಣ ತತ್ತರಿಸಿದೆ. ಥಾಣೆ, ಅಂಧೇರಿ, ಶಿಲ್ಪಾಟ ಮುಂತಾದ ಕಡೆ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು, ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಎಡೆಬಿಡದೆ ಸುರಿಯುತ್ತಿರುವ ಈ ಮಳೆಯಿಂದಾಗಿ ಕುರ್ಲಾದ SCLR ಫ್ಲೈಓವರ್ ಮೇಲೆ ಬರೋಬ್ಬರಿ 1.5 ಕಿಲೋಮೀಟರ್ಗಿಂತಲೂ ಉದ್ದದ ಭಾರೀ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿದೆ. ಇನ್ನು ಹವಾಮಾನ ಇಲಾಖೆ ಮುಂಬೈ ಸೇರಿದಂತೆ ಥಾಣೆ, ಪಾಲ್ಘರ್ ಮತ್ತು ರಾಯಗಢ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ್ದು ಭೀಕರ ಗಾಳಿ ಮಳೆಯ ಮುನ್ನೆಚ್ಚರಿಕೆ ನೀಡಿದೆ.
ಮುಂಬೈನಲ್ಲಿ ಭಾರಿ ಮಳೆಯ ನಡುವೆಯೇ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬರು ತೆರೆದಿದ್ದ ಮ್ಯಾನ್ ಹೋಲ್ ಒಳಗೆ ಬಿದ್ದು ಮೃತಪಟ್ಟಿರೋ ಕರುಣಾಜನಕ ಘಟನೆ ನಡೆದಿದೆ. ಸಾಕಿನಾಗಾದ ಯಾದವ್ ನಗರದ ನಿವಾಸಿ 55 ವರ್ಷದ ಅಸ್ಲಾಂ ಇಸಾಕ್ ಶೇಖ್ ಮೃತ ದುರ್ದೈವಿ. ಅಸ್ಲಾಂ ತಮ್ಮ ಮೊಬೈಲ್ ಫೋನ್ನಲ್ಲಿ ಮಾತನಾಡ್ತಾ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಅಲ್ಲಿ ತೆರೆದಿದ್ದ ಮ್ಯಾನ್ ಹೋಲ್ ಒಳಗೆ ಬಿದ್ದಿದ್ರು. ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ವರುಣ ಅಕ್ಷರಶಃ ರುದ್ರ ತಾಂಡವವನ್ನೇ ಆಡಿದ್ದಾನೆ. ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ನೀರಿನ ಮಟ್ಟ ಅಪಾಯದ ಮಟ್ಟ ಮೀರಿದೆ. ಮಳೆ ಹೀಗೆ ಮುಂದುವರಿದರೆ ಎರಡೂ ನದಿಗಳು ಅಪಾಯದ ಗಡಿ ದಾಟಲಿವೆ ಎಂದು ಎಚ್ಚರಿಸಲಾಗಿದೆ. ನದಿ ದಂಡೆಯುದ್ದಕ್ಕೂ ವಾಸಿಸುವ ಜನರು ಮತ್ತು ಚಾರ್ಧಾಮ್ ಯಾತ್ರಿಕರಿಗೆ ತುರ್ತು ಪರಿಸ್ಥಿತಿ ಇಲ್ಲದ ಹೊರತು ನದಿ ತೀರ ಹಾಗೂ ಗುಡ್ಡಗಾಡು ಪ್ರದೇಶಗಳಿಗೆ ಭೇಟಿ ನೀಡಬಾರದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಜುಲೈ 4ರವರೆಗೆ ರುದ್ರಪ್ರಯಾಗದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಮುಂದುವರೆದಿದೆ. ಮಾರತಹಳ್ಳಿಯ ಔಟರ್ ರಿಂಗ್ ರಸ್ತೆ ಹಾಗೂ ವರ್ತೂರು ಜಂಕ್ಷನ್ ಬಳಿ ಕ್ರೇನ್ ಮೂಲಕ ಒತ್ತುವರಿ ತೆರವುಗೊಳಿಸಲಾಗಿದೆ. ಇನ್ನು ಉತ್ತರ ಪಾಲಿಕೆ ವ್ಯಾಪ್ತಿಯ ವಿದ್ಯಾರಣ್ಯಪುರ, ಸಹಕಾರ ನಗರ ಹಾಗೂ ಪುಲಿಕೇಶಿ ನಗರದಲ್ಲೂ ಸುಮಾರು 1.5 ಕಿಲೋಮೀಟರ್ಗೂ ಅಧಿಕ ಉದ್ದದ ಪಾದಚಾರಿ ಮಾರ್ಗವನ್ನು ಮುಕ್ತಗೊಳಿಸಲಾಗಿದೆ. ದಕ್ಷಿಣ ವಲಯದ ಜಯದೇವ 4ನೇ ಟಿ ಬ್ಲಾಕ್ ಹಾಗೂ 11ನೇ ಮುಖ್ಯ ರಸ್ತೆಯಲ್ಲೂ ಜೆಸಿಬಿಗಳು ಗರ್ಜಿಸಿವೆ. ಜನರ ಸಮಸ್ಯೆ ಆಲಿಸಲು ಪ್ರಜಾಸೇವೆ ಇಲಾಖೆ ಎಂಬ ಹೊಸ ಇಲಾಖೆ ಆರಂಭಿಸಲು ಸರ್ಕಾರ ಮುಂದಾಗಿದೆ. ಪ್ರಜಾಸೇವೆ ಇಲಾಖೆಗೆ ಐಎಎಸ್ ಅಧಿಕಾರಿ ನೇಮಕ ಮಾಡಿದ್ದೇವೆ. ಜನರು ಯಾವುದೇ ಸಮಸ್ಯೆಯನ್ನ ಈ ಇಲಾಖೆಯಲ್ಲಿ ಹೇಳಿಕೊಳ್ಳಬಹುದು. ಜನರು ಬೆಂಗಳೂರಿಗೆ ಬಂದು ಸಮಸ್ಯೆ ಹೇಳಿಕೊಳ್ಳುವ ಬದಲು ಸರ್ಕಾರವೇ ಜನರ ಬಳಿ ಹೋಗಲಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಸಾರಿಗೆ ನೌಕರರಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. 4 ನಿಗಮಗಳ ಸಿಬ್ಬಂದಿಯ ಮೂಲ ವೇತನವನ್ನು %12.5 ಹೆಚ್ಚಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ನೌಕರರಿಗೆ ಈ ವೇತನ ಪರಿಷ್ಕರಣೆ ಅನ್ವಯವಾಗಲಿದ್ದು ಈ ತಿಂಗಳಿನಿಂದಲೇ ಹೆಚ್ಚುವರಿ ವೇತನ ಕೈ ಸೇರಲಿದೆ. ವಿಧಾನ ಪರಿಷತ್ ನೂತನ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ನೂತನ ಸದಸ್ಯರಾದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಮಳವಳ್ಳಿ ಶಿವಣ್ಣ, ಆರ್ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಅವರು ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಗೆ ಕಿಡಿಗೇಡಿಗಳು ಹುಸಿ ಬಾಂಬ್ ಬೆದರಿಕೆ ಸಂದೇಶ ರವಾನಿಸಿದ್ದಾರೆ. ಇಮೇಲ್ ಮೂಲಕ ಬೆದರಿಕೆ ಮೆಸೇಜ್ ಬರುತ್ತಿದ್ದಂತೆ ಅಲರ್ಟ್ ಆದ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಸಿಐಎಸ್ಎಫ್ ಅಧಿಕಾರಿಗಳು ಬಾಂಬ್ ಪತ್ತೆ ದಳ ಹಾಗೂ ಶ್ವಾನದಳ ಪರಿಶೀಲನೆ ನಡೆಸಿದೆ. ಅಲ್ಲದೆ ಕೋರ್ಟ್ಗಳನ್ನು ಸ್ಫೋಟಿಸುವ ಹುಸಿ ಬಾಂಬ್ ಬೆದರಿಕೆಯೂ ಮುಂದುವರೆದಿದೆ. ಮೈಸೂರು, ಚಿಕ್ಕಮಗಳೂರು, ಯಾದಗಿರಿ ಜಿಲ್ಲಾ ಕೋರ್ಟ್ಗಳನ್ನು ಸ್ಫೋಟಿಸುವುದಾಗಿ ದುಷ್ಕರ್ಮಿಗಳು ಇಮೇಲ್ ರವಾನಿಸಿದ್ದಾರೆ. ಭಾರತ ಮತ್ತು ಜಪಾನ್ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. 3 ದಿನಗಳ ಭಾರತ ಪ್ರವಾಸದಲ್ಲಿರುವ ಜಪಾನ್ ಪ್ರಧಾನಿ ಸನಾಯಿ ತಕೈಚಿ ಮತ್ತು ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು. ಈ ವೇಳೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಅಂಕಿತ ಬಿದ್ದಿದೆ. ಪ್ರಧಾನಿ ಮೋದಿ ಮತ್ತು ತಕೈಚಿ ಭಾರತ ಜಪಾನ್ ಜಂಟಿ ಆರ್ಥಿಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಬಳಿಕ ಮಾರುತಿ ಸುಜುಕಿಯ 4ನೇ ಉತ್ಪಾದನಾ ಘಟಕದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪವಿತ್ರ ಅಮರನಾಥ ಯಾತ್ರೆ ಆರಂಭವಾಗಿದೆ. ಜಮ್ಮುವಿನಿಂದ ಹೊರಟ ಭಕ್ತರ ಮೊದಲ ತಂಡದ ಯಾತ್ರೆಗೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಚಾಲನೆಯನ್ನ ನೀಡಿದ್ದಾರೆ. ಅಮರನಾಥ ಯಾತ್ರೆಗೆ ಹೊರಟ ಭಕ್ತರಿಗೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಈ ವರ್ಷ 57 ದಿನಗಳ ಅಮರನಾಥ ಯಾತ್ರೆಗೆ ಬರೋಬ್ಬರಿ 3.90 ಲಕ್ಷ ಭಕ್ತರು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ಇಂದು 13,180ಕ್ಕೆ ಏರಿದೆ. ನಿನ್ನೆ 12,905 ರೂಪಾಯಿ ಇತ್ತು. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 14,078 ರೂಪಾಯಿ ಇತ್ತು. ಇಂದು 14,378 ರೂಪಾಯಿಗೆ ಜಿಗಿದಿದೆ.